ಸ್ನೇಹಿತರೆ, ಇವತ್ತಿನ ಕತೆ ಮಹಾದಂಡನಾಯಕನಾದ ಅಲೆಕ್ಸಾಂಡರ್ ತನ್ನ ದಂಡಯಾತ್ರೆಯನ್ನೆಲ್ಲ ಮುಗಿಸಿ ಇಡೀ ವಿಶ್ವವನ್ನೇ ಗೆದ್ದು ಸಂಭ್ರಮದಲ್ಲಿದ್ದಾಗ ನಡೆದ ಒಂದು ಸತ್ಯ ಘಟನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲೆಕ್ಸಾಂಡರ್ನು ನಿಧನವಾದಾಗ ಅವನ ಶವಪೆಟ್ಟಿಗೆ ಎರಡೂ ಬದಿಯಲ್ಲಿ ದೊಡ್ಡದಾದ 2 ತೂತುಗಳನ್ನು ಮಾಡಿ ಅದರ ಮೂಲಕ ಅವನೆರಡೂ ಕೈಗಳು ಹೊರಚಾಚಿ, ನಾನು ಈ ಪ್ರಪಂಚದಿಂದ ಏನನ್ನೂ ಕೊಂಡು ಹೋಗಿಲ್ಲ, ಬರೀ ಕೈಯಲ್ಲೇ ನಿರ್ಗಮಿಸಿದ್ದೇನೆ ಎಂದು ವಿಶ್ವಕ್ಕೆ ಸಂದೇಶ ಸಾರಿದ ವಿಷಯ ನಿಮಗೆಲ್ಲ ತಿಳಿದಿದೆ. ಆದರೆ ಅವನು ಈ ನಿರ್ಣಯಕ್ಕೆ ಬರಲು ಏನು ಕಾರಣವೆಂದು ಬಹಳ ಜನರಿಗೆ ಗೊತ್ತಿಲ್ಲ. ಅದು ಏಕೆಂದರೆ ಒಮ್ಮೆ ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಎಂದು ಹೀಗೆ ಭರತಖಂಡದಲ್ಲಿ ತನ್ನ ವಿಜಯ ಪತಾಕೆ ಹಾರಿಸುತ್ತಾ ಇದ್ದ ಸಮಯದಲ್ಲಿ ಒಂದು ಹಳ್ಳಿಯ ಬಳಿ ಬಂದಾಗ ಅಲ್ಲಿ ಪಂಚಾಯಿತಿ ನಡೆಯುತ್ತಾ ಇತ್ತು. ಇದೇನು ಮಾಡುತ್ತಾ ಇದ್ದಾರೆ ಎಂದು ತನ್ನ ಮಂತ್ರಿಯಲ್ಲಿ ಕೇಳಿದಾಗ ಅವನು, ಇದು ಗ್ರಾಮದಲ್ಲಿನ ನ್ಯಾಯ ಪಂಚಾಯಿತಿ, ಇಲ್ಲಿನ ಹಿರಿಯರು ಕೊಡುವ ತೀರ್ಪಿಗೆ ಎಲ್ಲರೂ ಬದ್ಧರಾಗಿರುತ್ತಾರೆ ಎಂದು ಹೇಳಿದನು. ಆಗ ಅಲೆಕ್ಸಾಂಡರ್ನು, ಸರಿ, ಹಾಗಾದರೆ ನಾವು ಇಲ್ಲೇ ಮರೆಯಲ್ಲಿ ನಿಂತು ನೋಡೋಣವೆಂದು ಬಯಸಿ ಅಲ್ಲೇ ನಿಂತನು. ಆ ಊರಿನ 2 ವ್ಯಕ್ತಿಗಳ ನಡುವೆ ಜಗಳದ ನ್ಯಾಯ ತೀರ್ಮಾನ ನಡೆಯುತ್ತಿತ್ತು. ಒಬ್ಬರು ತನ್ನ ಜಮೀನನ್ನು ಇನ್ನೊಬ್ಬರಿಗೆ ಮಾರಿದ್ದರು. ಜಮೀನನ್ನು ಖರೀದಿಸಿದ ವ್ಯಕ್ತಿ ತಾನು ಜಮೀನನ್ನು ಉಳುಮೆ ಮಾಡುವಾಗ ನನಗೆ ಭೂಮಿಯಡಿಯಲ್ಲಿ ಒಂದು ಚಿನ್ನದ ನಾಣ್ಯವಿರುವ ಕೊಡವು ಸಿಕ್ಕಿತು. ಆದರೆ ಇದು ನ್ಯಾಯಯುತವಾಗಿ ಜಮೀನನ್ನು ಮಾರಿದ ವ್ಯಕ್ತಿಗೆ ಸೇರಬೇಕು. ನಾನು ಜಮೀನನ್ನು ಮಾತ್ರ ಕೊಂಡಿದ್ದೇನೆ. ಈ ಜಮೀನಿನಡಿಯಲ್ಲಿ ದೊರೆತಿರುವ ಚಿನ್ನದ ಕೊಡವು ಅವರಿಗೇ ಸೇರಿದ್ದು, ಆದ್ದರಿಂದ ಇದನ್ನು ಅವರಿಗೆ ಒಪ್ಪಿಸಬೇಕು ಎಂದು ವಾದಿಸುತ್ತಿದ್ದನು. ಇತ್ತ ಇನ್ನೊಬ್ಬ, ನಾನು ಒಮ್ಮೆ ಜಮೀನನ್ನು ಮಾರಿದ ಮೇಲೆ ಮುಗಿಯಿತು, ಇದರ ಪೂರ್ತಿ ಹಕ್ಕು ಅವನದ್ದೇ, ಆದ್ದರಿಂದ ಚಿನ್ನದ ಕೊಡವು ಭೂಮಿಯಡಿಯಲ್ಲಿ ದೊರೆತರೂ ಸಹ ಅದರ ಪೂರ್ಣ ಹಕ್ಕುದಾರ ಅವನೇ ಎಂದು ಪ್ರತಿಯಾಗಿ ವಾದಿಸುತ್ತಿದ್ದನು. ಇದು ಹೀಗೆ ತುಂಬಾ ಸಮಯದವರೆಗೂ ನಡೆಯುತ್ತಿತ್ತು. ಇದನ್ನೆಲ್ಲ ದೂರದಲ್ಲಿ ನಿಂತು ಗಮನಿಸುತ್ತಿದ್ದ ಅಲೆಕ್ಸಾಂಡರ್ನಿಗೆ ಆಶ್ಚರ್ಯವೋ ಆಶ್ಚರ್ಯ. ಅಲ್ಲ, ಪ್ರಪಂಚದ ಬೇರೆ ಎಲ್ಲ ಕಡೆ ಹಣ, ಆಸ್ತಿ, ಚಿನ್ನ ಕಂಡರೆ ಸಾಕು, ನನಗೆ ಬೇಕು ಎಂದು ಜನ ಹೊಡೆದಾಡಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಮಾತ್ರ ಸಿಕ್ಕಿರುವ ಚಿನ್ನ ತನ್ನದಲ್ಲ ಅಂತ ವಾದಿಸುತ್ತಿದ್ದಾರಲ್ಲ ಎಂದು ಆಶ್ಚರ್ಯಗೊಂಡ. ಕೊನೆಗೆ ಅಲೆಕ್ಸಾಂಡರ್ ಇದನ್ನೆಲ್ಲ ಕಂಡು ಅವನ ಮನ ಪರಿವರ್ತನೆಯಾಗಿ, ನಾನು ಯಾರಿಗಾಗಿ ಇಷ್ಟೊಂದು ದೇಶ ಗೆದ್ದು ಬರುತ್ತಿದ್ದೇನೆ? ಕೊನೆಗೆ ಒಂದು ದಿವಸ ಎಲ್ಲರೂ ಬರಿಗೈಯಲ್ಲೇ ಇಲ್ಲಿಂದ ಮರಳುವವರೇ ಎಂಬ ಜ್ಞಾನೋದಯ ಅಲೆಕ್ಸಾಂಡರ್ನಿಗಾಯಿತು. ಒಂದು ವೇಳೆ ನಾನು ಈ ಮೊದಲೇ ಭರತಖಂಡಕ್ಕೆ ಬಂದಿದ್ದರೆ ಚೆನ್ನಾಗಿರುತ್ತಿತ್ತು. ಏಕೆಂದರೆ ಇಲ್ಲಿನ ಜನರ ವಿದ್ಯೆ, ವಿನಯ, ಸಂಸ್ಕಾರ ಮುಂತಾದವುಗಳಿಗೆ ಮನಸೋತು ಮನಸಾರೇ ಭಾರತ ಮಾತೆಗೆ ನಮಿಸಿ ಅಲ್ಲಿಂದ ನಿರ್ಗಮಿಸುವಾಗ ಬರುವಾಗಲೂ ಬರಿಗೈ, ಹೋಗುವಾಗಲೂ ಬರಿಗೈ ಎಂಬ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳುವೆನು ಎಂಬ ದೃಢ ನಿಶ್ಚಯ ಮಾಡಿದನು. ಮುಂದೆ ನಡೆದದ್ದೆಲ್ಲ ಇತಿಹಾಸ ನಿಮಗೆ ಗೊತ್ತೇ ಇದೆ. ಸ್ನೇಹಿತರೆ, ಇವತ್ತಿನ ಈ ಕತೆ ಇಷ್ಟವಾಗಿದ್ದರೆ ಮರೆಯದೆ ಒಂದು ಲೈಕ್ ಮಾಡಿ. ಹಾಗೆಯೇ ಈ ಕಥೆಯ ಬಗ್ಗೆ ನಿಮಗೆ ಅನ್ನಿಸಿದ್ದನ್ನು ಕಮೆಂಟ್ ಮಾಡಿ. ಹಾಗೆ ಇದೇ ತರಹದ ಇಂಟ್ರೆಸ್ಟಿಂಗ್ ಕಥೆಗಳು ನಿಮಗೆ ಬೇಕು ಅನ್ನಿಸಿದರೆ ನಮ್ಮ ಈ ಯಶ್ ಅಡ್ಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಆಗ ಹೊಸ ಕಥೆಗಳು ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.